ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಗೆಳೆಯರೆ, ಇವತ್ತು ನಿಮಗೆ 7 ಸಮುದ್ರಗಳಿಂದ ದಾಟಿ ಬಂದಿರುವಂಥ ಬಹುದೊಡ್ಡ ಸಂತೋಷದ ಸುದ್ದಿಯನ್ನು ಹೇಳುವುದಕ್ಕೆ ಹೋಗ್ತಾ ಇದ್ದೇನೆ. ಆ್ಯಕ್ಚುಲಿ ಸಂತೋಷದ ಸುದ್ದಿ ಏನಾಗಿದೆ ಅಂದರೆ, ಇಲ್ಲಿಯವರೆಗೂ ಭಾರತವು ತನ್ನ ಪೂರ್ತಿ ಇತಿಹಾಸದಲ್ಲಿನ ಎಲ್ಲಕ್ಕಿಂತ ಹೆಚ್ಚು ಕ್ರೂಷಿಯಲ್ ಡೀಲನ್ನು ಅರ್ಜೆಂಟೀನಾದ ಜೊತೆಗೆ ಮಾಡಿದೆ. ಹಾಗೂ ಇದು ಇವತ್ತಿನವರೆಗಿನ ಎಲ್ಲಕ್ಕಿಂತ ದೊಡ್ಡ ಡೀಲ್ ಅಂತಾನೂ ಹೇಳಲಾಗುತ್ತಿದೆ. ಜೊತೆಗೇನೆ ಭಾರತವು ತನ್ನ ಪೂರ್ತಿ ಇತಿಹಾಸದಲ್ಲೇ ಇಲ್ಲಿಯವರೆಗೂ ಯಾವುದೇ ಇಂಥ ಡೀಲನ್ನು ಮಾಡಿದ್ದಿಲ್ಲ. ಇದು ನಮ್ಮ ಮೊದಲ ಅಂತಹ ಒಂದು ಡೀಲ್ ಆಗಿದೆ. ಹಾಗೂ ನಮಗಾಗಿ ಇದು ಎಷ್ಟೊಂದು ಮಹತ್ವದಾಗಿದೆ ಅನ್ನೋದು ಈ ವಿಷಯದಿಂದ ಅಂದಾಜಿಸಬಹುದು. ಆ್ಯಕ್ಚುಲಿ ನಿನ್ನೆ ಎಲ್ಲಿವರೆಗೂ ಅದರ ಮೇಲೆ ಸಹಿ ಆಗಿರಲಿಲ್ಲ, ಅಲ್ಲಿವರೆಗೂ ಪ್ರತಿಯೊಬ್ಬ ಭಾರತೀಯರ ಹೃದಯ ಬಡಿತ ಹೆಚ್ಚಾಗಿತ್ತು. ಯಾಕಂದರೆ ಈ ಡೀಲ್ನ ಮೂಲಕ ಭಾರತಕ್ಕೆ ಏನು ಸಿಗ್ತಾ ಇದೆ, ಭಾರತವನ್ನು ಇದರಿಂದ ಫ್ಯೂಚರಲ್ಲಿ ಒಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಸೂಪರ್ ಪವರ್ ಮಾಡುವುದರಲ್ಲಿ ಬಹಳಷ್ಟು ಸಹಾಯ ಮಾಡಲಿದೆ. ಅದಕ್ಕಾಗಿ ಈ ಡೀಲಿಂದ ಕೆಲವರಿಂದ ಅಡಚಣೆ ಆಗಬಹುದು ಅಂತ ನಿರೀಕ್ಷಿಸಲಾಗಿತ್ತು, ವಿಶೇಷವಾಗಿ ಚೀನಾದವರಿಂದ. ಹಾಗೆಯೇ ಒಳ್ಳೆಯ ವಿಷಯ ಏನಿದೆ ಅಂದರೆ, ಈಗಿಂದ ಕೆಲವು ತಿಂಗಳ ಹಿಂದೆ ಅರ್ಜೆಂಟೀನಾದಲ್ಲಿ ಚುನಾವಣೆಯಾಗಿತ್ತು. ಅಲ್ಲಿ ಎಂಥ ಒಬ್ಬ ರಾಷ್ಟ್ರಪತಿ ಆಯ್ಕೆಯಾಗಿ ಬಂದಿದ್ದಾರೆ ಅಂದರೆ, ಅವರು ಬಹಳಷ್ಟು ಪ್ರಮಾಣದಲ್ಲಿ ಆಂಟಿ ಚೀನಾ ಆಗಿದ್ದಾರೆ. ಹಾಗೆಯೇ ನಮಗೆ ಇನ್ನೊಂದು ಭಯ ಏನಿತ್ತು ಅಂತಂದರೆ, ಅಮೇರಿಕಾ ಎಲ್ಲಿ ತನ್ನ ಅಡ್ಗಾಲನ ಹಾಕ್ಬೋದು ಅಂತ. ಯಾಕಂದರೆ ಇದು ಅಮೇರಿಕಾದ ಸಮರ್ಥನೆಯ ಸರ್ಕಾರ ಆಗಿದೆ. ಹಾಗೆಯೇ ಅಮೇರಿಕಾದ ಬೆಂಬಲದಿಂದಲೇ ಆಡಳಿತಕ್ಕೆ ಪ್ರವೇಶ ಮಾಡಿದೆ. ಆದಾಗ್ಯೂ ಇದರಲ್ಲಿ ಅಮೇರಿಕ ಯಾವುದೇ ಒಂದು ಅಡಚಣೆಯನ್ನು ಮಾಡಲಿಲ್ಲ ಹಾಗೂ ಬಹಳ ಕ್ಲೀನ್ ರೀತಿಯಲ್ಲಿ ಇದನ್ನು ನಿನ್ನೆಗೆ ಸೈನ್ ಮಾಡಲಾಗಿದೆ. ಹಾಗೆಯೇ ನಾನು ಇವತ್ತು ನಿಮಗೆ ಈ ಡೀಲ್ನ ಏನು ಡೀಟೇಲ್ಸ್ ಇದೆ, ಇದರ ಮೂಲಕ ನಮಗೆ ಏನೇನು ಸಿಗಲಿದೆ, ಎಷ್ಟೊಂದು ಜಮೀನು ಸಿಗಲಿದೆ, ಎಲ್ಲವುಗಳನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ ಗೆಳೆಯರೆ, ಈ ಡೀಲ್ನ ಟೋಟಲ್ ವರ್ತ್ ಬಹುತೇಕ 200 ಕೋಟಿ ರೂಪಾಯಿದಾಗಿದೆ. ಹೌದು ಗೆಳೆಯರೆ, ಭಾರತ ಹಾಗೂ ಅರ್ಜೆಂಟೀನಾದ ಈ ಡೀಲನ್ನು 200 ಕೋಟಿಯಲ್ಲಿ ಸೀಲ್ ಮಾಡಲಾಗಿದೆ. ಹಾಗೂ ಈ 200 ಕೋಟಿಯ ಸಹಾಯದಿಂದಲೇ ಭಾರತವು ಅರ್ಜೆಂಟೀನಾದ ಒಳಗಡೆ ಬಹುತೇಕ 15,703 ಹೆಕ್ಟೇರ್ ಜಾಗವನ್ನು, ಅಂದರೆ ಹೆಚ್ಚು ಕಡಿಮೆ ಅಂದ್ರೂ 15,500 ಹೆಕ್ಟೇರ್, ಇದೊಂದು ಬಹಳ ದೊಡ್ಡ ಲ್ಯಾಂಡ್ಸ್ಕೇಪ್ ಆಗಿರ್ತದೆ. ಇಷ್ಟೊಂದು ಜಮೀನಿನ ಮಾತು ಇಲ್ಲಿ ಆಗ್ತಾ ಇದೆ. ಹಾಗೆಯೇ ಈ ಜಮೀನಿನ ಒಳಗೆ ನಾವು ಈಗ 5 ವಿಭಿನ್ನ ರೀತಿಯ ಲೊಕೇಶನ್ನಲ್ಲಿ ಲಿಥಿಯಂ ಐರನ್ ತೆಗೆಯುವುದನ್ನು ಪ್ರಾರಂಭ ಮಾಡಲಿದ್ದೇವೆ. ಹಾಗೂ ಇದರಲ್ಲಿ 2 ಕಂಪನಿಗಳು ಇರಲಿವೆ. ಒಂದಂತೂ ಭಾರತದ ಕಂಪನಿ ಆಗಿರಲಿದೆ, ಖನಿಜಾ ಬಿದೇಶ್ ಇಂಡಿಯಾ ಲಿಮಿಟೆಡ್, ಇದನ್ನು ಕಾಬಿಲ್ ಅಂತಾನೂ ಹೇಳಲಾಗ್ತದೆ. ಹಾಗೂ ಅರ್ಜೆಂಟೀನಾದ ಕಂಪನಿ ಕೇಮಿಯನ್ ಆಗಿರಲಿದೆ. ಇದರ ಪೂರ್ಣ ಹೆಸರು ಕೆಟಾಮಾರ್ಕಾ ಮಿನೆರಾ ವೈ ಎನರ್ಜೆಟಿಕಾ ಸೊಸೈಡೆಡಾ ಡೆಲ್ ಎಸ್ಟಾಡೋ, ಇದು ಇದರ ಪೂರ್ಣ ಹೆಸರಾಗಿದೆ. ಶಾರ್ಟ್ ಅಲ್ಲಿ ಇದನ್ನು ಕೆಮಿಯನ್ ಅಂತ ಹೇಳಲಾಗ್ತದೆ. ಇವೆರಡು ಕಂಪನಿಗಳು ಕೂಡಿ ಈ ಪೂರ್ತಿ ಆಟವನ್ನು ಕಾರ್ಯಗತಗೊಳಿಸಲಿದೆ. ಇಲ್ಲಿ ಯಾವುದೇ ಒಂದು ತರಹದ ಲಿಥಿಯಂ ಹಾಗೂ ಐರನ್ ಅನ್ನು ಹೊರತೆಗೆದರೆ ಅದನ್ನು ಇವೆರಡು ದೇಶಗಳು ಪರಸ್ಪರ ಹಂಚಿಕೊಳ್ಳಲಿವೆ. ಆದಾಗ್ಯೂ ಈ ವಿಷಯದ ಬಗ್ಗೆ ಏನು ಗೊತ್ತಾಗಿಲ್ಲ, ಅಂದರೆ ಎಷ್ಟು ಭಾಗವನ್ನು ಯಾವ ದೇಶವು ಇಟ್ಟುಕೊಳ್ಳುತ್ತದೆ ಅನ್ನೋದು. ಯಾಕಂದರೆ ಇದರಲ್ಲಿ 2 ಸಂಭಾವನೆಗಳಿವೆ. ಒಂದಂತೂ ಅರ್ಧ ಪ್ರಮಾಣದಲ್ಲಿ ಲಿಥಿಯಂ ಐರನ್ ಅನ್ನು ಈ 2 ದೇಶಗಳು ಹಂಚಿಕೊಳ್ಳಬಹುದು. ಎರಡನೆಯದಾಗಿ ಲಿಥಿಯಂ ಐರನ್ ಅನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಜೆಂಟೀನಾ ಇಟ್ಕೊಂಡ್ರೆ ಆಗ ಭಾರತಕ್ಕೆ ಅವರು ಬಹಳಷ್ಟು ಡಿಸ್ಕೌಂಟ್ನ ಮೇಲೆ ಅದನ್ನು ಪೂರ್ತಿಯಾಗಿ ಕೊಡಬಹುದು. ಅಂದರೆ ಫ್ಯೂಚರಲ್ಲಿ ಈ ಡೀಟೇಲ್ಸ್ ಬಗ್ಗೆ ಯಾವಾಗ ಸುದ್ದಿ ಬರ್ತದೆ ಆಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಆದರೆ ಅದಕ್ಕಿಂತ ಮೊದಲು ನಿಮಗೆ ಹೇಳೋದಾದರೆ, ಇದು ಭಾರತದ ಇತಿಹಾಸದಲ್ಲಿನ ಮೊದಲ ಡೀಲ್ ಆಗಿದೆ. ಭಾರತವು ತನ್ನ ಪೂರ್ತಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಬೇರೆ ದೇಶಗಳ ಒಳಗಿಂದ ಲಿಥಿಯಂ ಐರನ್ ಬ್ಲಾಕನ್ನು ಅಕ್ವೈರ್ ಮಾಡಿದ್ದಾರೆ. ಹಾಗೂ ಯಾಕಿಷ್ಟು ಇದು ದೊಡ್ಡ ವಿಷಯವಾಗಿದೆ? ಗೆಳೆಯರೆ, ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವರಿಗೆ ಹೇಳೋದೇನೆಂದರೆ, ಲಿಥಿಯಂ ಐರನ್ ಫ್ಯೂಚರಲ್ಲಿ ಬಹಳಷ್ಟು ಕ್ರೂಷಿಯಲ್ ಆಗಿರಲಿದೆ. ಯಾಕಂದರೆ ಫ್ಯೂಚರಲ್ಲಿ ಎಲ್ಲವೂ ಇಲೆಕ್ಟ್ರಿಕಲ್ ಆಗಿರಲಿವೆ. ಇದರಲ್ಲಿ ಬ್ಯಾಟ್ರಿಯ ಉಪಯೋಗವಾಗಿರಲಿದೆ. ಹಾಗಾದರೆ ಬ್ಯಾಟ್ರಿ ಹೇಗೆ ನಿರ್ಮಾಣವಾಗ್ತದೆ? ಗೆಳೆಯರೆ, ಬ್ಯಾಟ್ರಿ ನಿರ್ಮಾಣವಾಗ್ತದೆ ಲಿಥಿಯಂ ಐರನ್ನಿಂದ. ಅದಕ್ಕಾಗಿ ಭವಿಷ್ಯದಲ್ಲಿ ಯಾರ ಹತ್ತಿರ ಲಿಥಿಯಂ ಐರನ್ ಇದೆ ಅವರೇ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಿಂಗ್ ಆಗಲಿದ್ದಾರೆ. ಅಂದರೆ ಪೂರ್ತಿ ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗನ್ನು ಆ ದೇಶನೇ ಮಾಡಲಿದೆ. ವರ್ಲ್ಡ್ ಫ್ಯಾಕ್ಟರಿಯ ಬಿರುದು ಅವರಿಗೇನೆ ಸಿಗಲಿದೆ. ಆದರೆ ಸದ್ಯಕ್ಕೆ ಸ್ಥಿತಿ ಹೇಗಿದೆ ಅಂದರೆ, ಭಾರತವು ತನ್ನ ಅವಶ್ಯಕತೆ ಇರುವಂಥ ಲಿಥಿಯಂ ಐರನ್ ಅನ್ನು ಬೇರೆ ದೇಶಗಳಿಂದ ತೆಗೆದುಕೊಳ್ಳುತ್ತದೆ. ಅದಕ್ಕಾಗಿ ಭಾರತವು ಇದನ್ನೇ ಬದಲಾಯಿಸಬೇಕೆಂದು ಅಂದುಕೊಳ್ಳುತ್ತಿದೆ. ಆದ್ದರಿಂದಲೇ ಭಾರತವು ಅರ್ಜೆಂಟೀನಾ ಜೊತೆಗೇನೆ ಇನ್ನು ಇತರೆ ದೇಶಗಳಲ್ಲಿ ಲಿಥಿಯಂ ಐರನ್ನ ಬ್ಲಾಕ್ಸ್ ಏನಿವೆ ಅವುಗಳನ್ನು ಅಕ್ವೈರ್ ಮಾಡುವ ಪ್ರೊಸೆಸ್ಸಲ್ಲಿ ನಿರಂತರವಾಗಿದ್ದಾರೆ. ಹಾಗೆಯೇ ಇದರ ಬಗ್ಗೆ ಯಾವಾಗ ಸುದ್ದಿ ಬರ್ತದೆ ಅದನ್ನು ಮೊದಲಿಗೆ ಈ ಚಾನೆಲಲ್ಲೇ ನೋಡ್ತೀರಿ. ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.